ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ಭಾಳ ಡೆಲಿಷಿಯಸ್ ಆಗಿರುವಂಥ ಕರಿಬೇವನ್ನ ಬಳಸ್ಕೊಂಡು ಕರಿಬೇವಿನ ಚಿಕನ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ಯೂನಿಕ್ ಆಗಿರ್ತಾರೆ ಮತ್ತು ಭಾಳ ಡೆಲಿಷಿಯಸ್ ಆಗಿರೋಂಥ ಈ ರೆಸಿಪಿನ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನ ಮೊದಲನೇದಾಗಿ ನೋಡಿಕೊಂಡು ಆಮೇಲೆ ಇದನ್ನು ಹೇಗೆ ಮಾಡೋದು ಏನು ಅನ್ನೋದನ್ನ ಈಗ ವಿಡಿಯೋದಲ್ಲಿ ನೋಡ್ಕೋಣ. ಬನ್ನಿ. ಚಿಕನ್ ಕರಿಬೇವು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಈಗ ನೋಡ್ಕೋಣ. ನೀಟಾಗಿ ಅರಿಶಿನದಲ್ಲಿ ತೊಳೆದಿಟ್ಕೊಂಡಿದ್ದಂಥ ವಿತ್ ಬೋನ್ ಇರುವಂಥ ಅರ್ಧ kg ಅಷ್ಟು ಚಿಕನ್ನು, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, 1 ಇಂಚು ಚಕ್ಕೆ, 5 ಏಲಕ್ಕಿ, 4 ಲವಂಗ, 10 ಕಡ್ಡಿಯಷ್ಟು ಕರಿಬೇವು. ಯಾಕೆಂದರೆ ಕರಿಬೇವೇ ಇದಕ್ಕೆ ತುಂಬ ಮೇಯ್ನ್ ಆಗಿರುವಂಥದ್ದು. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ಅರ್ಧ ಟೀ ಸ್ಪೂನು ಸೋಂಪು, ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ, 1.5 ಇಂಚು ಶುಂಠಿನ ನೀಟಾಗಿ ತೊಳೆದು ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, 1 ಟೀ ಸ್ಪೂನ್ನಷ್ಟು ಕರಿಮೆಣಸು, 12 ಬೆಳ್ಳುಳ್ಳಿ ಹೋಳು ಅಂದರೆ ಬೆಳ್ಳುಳ್ಳಿ ಪೋಟ್ಸು 12ನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಮೀಡಿಯಮ್ ಸೈಜಿನ ಈರುಳ್ಳಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, 8 ಟೀ ಸ್ಪೂನು ಅಡುಗೆ ಎಣ್ಣೆ, 10 ಹಸಿಮೆಣಸಿನ್ಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಮತ್ತು 7 ಗೋಡಂಬಿನ ತೊಗೊಂಡಿದ್ದೀವಿ. ಇಷ್ಟನ್ನೆಲ್ಲ ಪದಾರ್ಥ ತೊಗೊಂಡು ಆದಮೇಲೆ ಚಿಕನ್ ಕರಿಬೇವನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ನೋಡ್ಕೋಣ. ಮೊದಲನೇದಾಗಿ ಈಗ ಸ್ಟವ್ ಹಚ್ಕೊಂಡು ಕುಕ್ಕರ್ನ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಈಗ ಚಿಕನ್ ಇಟ್ಕೊಂಡಿದ್ವಲ್ಲ ತೊಳೆದಿಟ್ಕೊಂಡಂತ ಆ ಚಿಕನ್ನ ಇದಕ್ಕೀಗ ಸೇರಿಸ್ಕೊಂಡು ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇರೋದು, ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಈಗ ಸೇರಿಸ್ಕೊತಾ ಇರೋದು. ಸೇರಿಸ್ಕೊಂಡು ಆದಮೇಲೆ ಈಗ ಒಂದು 100 ml ಅಷ್ಟು ನೀರನ್ನ ಸೇರಿಸ್ಕೋಣ. 100 ml ಸೇರಿಸ್ಕೊಂಡಾದ್ಮೇಲೆ ಇದನ್ನು ಸುಮಾರು 1-2 ಸೀಟಿ ಬರೋದಕ್ಕೋಸ್ಕರ ಈಗ ಇಟ್ಕೊಂಬೋಣ. ನೀಟಾಗಿ ಒಂದು ಸರಿ ಕಲಿಸ್ಕೊಂಬಿಡಿ. ಹೈ ಫ್ಲೇಮ್ನಲ್ಲಾದರೆ 1 ಸೀಟಿ, ಲೋ ಫ್ಲೇಮ್ನಲ್ಲಾದರೆ 2 ಸೀಟಿನ ಕೂಗಿಸ್ಕೋಣ. ಈಗ ಕುಕ್ಕರ್ ಮೇಲೆ ನೀಟಾಗಿ ಈ ಥರ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀವಿ. ಯಾಕೆ ಅಂದರೆ ಏನಾದರೂ ಉಕ್ತು ಅಂದರೆ ಯಾವಾಗಲೂ ಈ ಥರದ್ದು ಹಾಕ್ಕೊಂಡಾಗಿಂದ ನಮಗೆ ಮೇಲಿರುವಂಥ ಸರ್ಫೇಸು ಭಾಳ ಚೆನ್ನಾಗಿ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡೋಕ್ಕಾಗ್ತಿದೆ. ಕುಕ್ಕರ್ ಏನಾದರೂ ವಿಸಿಲ್ ಬಂದಾಗ ಉಕ್ತಿರಲ್ಲ ನೀರು, ಒಂದೊಂದ್ಸರಿ ಗಂಜಿ ಆಗಲಿ ಅದಾಗಲಿ ಬಂದಾಗ ಎಲ್ಲ ಕುಕ್ಕರ್ಗೆ ಮೆತ್ಕೊಂಡು ಕರೆ ಆಗ್ಬಿಡ್ತಿದೆ. ಈ ಥರ ಹಾಕೋದ್ರಿಂದ ಇದು ಅಬ್ಸರ್ವ್ ಆಗ್ತಿದೆ, ಕ್ಲೀನಾಗಿ ಅದನ್ನ ತೆಗೆದು ಬಿಸಾಕ್ಬೋದು. ಈಗ 2 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡ್ಕೋಣ. 2 ಸೀಟಿ ಬಂದಿದ್ದಾಯಿತು. ಈಗ ಇದನ್ನು ಸೈಡ್ನಲ್ಲಿ ಇಟ್ಕೊಂಬೋಣ. ಕ್ಲೀನಾಗೆ ಪ್ರೆಷರ್ ಹೋಗ್ಬೇಕಾಗಿದೆ. ಈಗ ಕಂಪ್ಲೀಟು ಪ್ರೆಷರ್ ಹೋಗಿದೆ. ಈಗ ಇದನ್ನು ತೆಕ್ಕೋಣ. ಈಗ ಈ ಬಾಯ್ಲ್ ಆಗಿರುವಂಥ ಚಿಕನ್ನ ಕಂಪ್ಲೀಟಾಗಿ ಒಂದು ಬೌಲ್ನಲ್ಲಿ ಹಾಕಿಟ್ಕೊಂಡು ಈಗ ಈ ನೀರನ್ನ ಕೂಡ ಒಂದು ಸೈಡ್ನಲ್ಲೇ ಇಟ್ಕೊಂಡ್ರೋಣ. ಚಿಕನ್ನ ಈಗ ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಈ ಸ್ಟಾಕ್ನ ಒಂದು ಸೈಡ್ನಲ್ಲಿ ಇಟ್ಕೊಂಡ್ರೋಣ, ಒಂದು ಬೌಲ್ನಲ್ಲಿ ಹಾಕಿಟ್ಕೊಂಡು. ಈಗ ಮತ್ತೆ ಸ್ಟವ್ ಹಚ್ಕೊಂಡು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿ ಒಂಚೂರು ಬಿಸಿ ಆಗಲಿ. ಕಡಾಯಿ ಬಿಸಿ ಆಗಿದ ತಕ್ಷಣ ಮೊದಲನೇದಾಗಿ ಜೀರಿಗೆನ ಹಾಕ್ಕೊತಾ ಇರೋದು, ಸೋಂಪನ್ನ ಹಾಕ್ಕೊತಾ ಇರೋದು, ಕರಿಮೆಣಸು, ಮತ್ತು ಆಮೇಲೆ ಎಲ್ಲ ಮಸಾಲ ಪದಾರ್ಥಗಳನ್ನ ಇದನ್ನು ಹಾಕ್ಕೊತಾ ಇರೋದೀನಿ. ಇದನ್ನು ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಭಾಳ ಸೀದೋಗಬಾರ್ದು. ಆ ರೀತಿಯೇ ನಿಧಾನವಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಚಕ್ಕೆ ಆಗಲಿ, ಲವಂಗ ಆಗಲಿ, ಏಲಕ್ಕಿ ಆಗಲಿ, ಆಮೇಲೆ ಜೀರಿಗೆ ಆಗಲಿ, ಇದು ಸ್ವಲ್ಪ ತಾಜಾ ಆಗಿರೋವಂಥದ್ದು ತೊಗೊಳ್ಳಿ. ಅಂದರೆ ಫ್ರೆಶ್ ಸ್ಟಾಕ್ ಇಡೋವಂಥ ತೊಗೊಳ್ಳಿ. ಭಾಳ ಹಳೆ ಸ್ಟಾಕ್ ತೊಗೊಂಡ್ರೆ ನಿಮ್ಗೆ ಆ ಫ್ರಾಗ್ರೆನ್ಸಿ ಬರೋದಿಲ್ಲ. ಆ ಫ್ಲೇವರೇ ನಿಮ್ಗೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತಿದೆ. ಈಗ ನೋಡಿದ್ರಲ್ಲ, ಪೂರ್ತಿಯಾಗಿ ಬಣ್ಣ ಬದಲಾಯಿತು. ಈಗ ಈ ಹಂತದಲ್ಲಿ ನಾವು ಇಟ್ಕೊಂಡಿದ್ವಲ್ಲ ಕರಿಬೇವು, ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದಂಥ ಕರಿಬೇವನ್ನ ಈಗ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಕರಿಬೇವನ್ನ ನೀಟಾಗಿ ಹುರ್ಕೋಣ. ಕಂಪ್ಲೀಟಾಗಿ ಮಾಯಿಶ್ಚರ್ ಎಲ್ಲ ಹೋಗೋವರೆಗೂ ನೀಟಾಗಿ ಕರಿಬೇವಿನಲ್ಲಿದ್ದಂಥ ನೀರೆಲ್ಲ ಅಬ್ಸರ್ವ್ ಆಯಿತು. ಈಗ ನೋಡ್ಬೋದು ಎಷ್ಟು ಟೆಕ್ಸ್ಚರ್ ಎಲ್ಲ ಭಾಳ ಗರಿ ಆಯಿತು. ಈ ಹಂತದಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಈಗ ತಣ್ಣಗಾಗೋದಕ್ಕೆ ಬಿಟ್ಕೋಣ. ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಹುರಿದಿಟ್ಕೊಂಡಿದ್ದಂಥ ಎಲ್ಲ ತಣ್ಣಗಾಗಿದೆ. ಈಗ ಎಲ್ಲದನ್ನೂ ಇದಕ್ಕೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಣ. ಪೌಡ್ರ್ ಮಾಡೋದಕ್ಕಿಂತ ಮುಂಚಿತವಾಗಿ ಇದ್ದಂಥ ಈ ತುಪ್ಪನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈಗ ಅದನ್ನ ಫೈನ್ ಪೌಡ್ರ್ ಮಾಡ್ಕೋಣ. ಫೈನ್ ಅಂದರೆ ಫೈನ್ ಪೌಡ್ರ್ ಮಾಡ್ಕೊಬಾರ್ದು, ಒಂಚೂರು ಈ ರೀತಿ ತರಿಯಾಗಿರಬೇಕು. ಇದನ್ನ ಈಗ ಒಂದು ಬೌಲ್ನಲ್ಲಿ ಸಪ್ರೇಟಾಗಿ ಸೈಡ್ಗೆ ತೊಗೊಂಡು ಇಟ್ಕೋಣ.
ಈಗ ಈ ರೀತಿ ಬೋಲ್ಗೆ ಹಾಕ್ಕೊಂಡು ನೀವು ಟೆಕ್ಸ್ಚರ್ ನೋಡ್ಬೋದು. ಭಾಳ ಪುಡಿ ಮಾಡ್ಕೊಬಾರ್ದು, ಮೀಡಿಯಮ್ ಆಗಿ ಇರಬೇಕು, ಮತ್ತು ಜಾಸ್ತಿ ಫೈನು ಆಗಬಾರ್ದು, ಜಾಸ್ತಿ ರಫು ಇರಬಾರ್ದು. ಒಂದು ಮಿಡ್ ವೇ ಅಲ್ಲಿ ನೀಟಾಗಿ ಮಾಡ್ಕೊಂಡು ಇಟ್ಕೊಬೇಕು. ಈಗ ಇದನ್ನು ಒಂದು ಸೈಡ್ನಲ್ಲಿ ಇಟ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದಂಥ ಸೇಮ್ ಜಾರ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸ್ಕೊತಾ ಇರೋದು. ಸೇರಿಸ್ಕೊಂಡಾದ್ಮೇಲೆ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅದರಲ್ಲಿ 0.5% ಅಷ್ಟು ಈಗ ಇದಕ್ಕೆ ಹಾಕೋಣ. ಅಂದರೆ ಒಂದು 5 ಮೆಣಸಿನ್ಕಾಯಿ ಅಷ್ಟು ನೀಟಾಗಿ ಹಾಕ್ಕೊಂಡು ಇದನ್ನೀಗ ಆನಿಯನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈಗ ಆನಿಯನ್ ಪೇಸ್ಟ್ನ ಕೂಡ ಮಾಡ್ಕೊಂಡಿದ್ದಾಯಿತು. ಈ ರೀತಿ 0.25% ಅಷ್ಟು, ಅಂದರೆ ಫುಲ್ಲು ನುಣ್ಣಗೆ ರುಬ್ಬಾರ್ದು, ಈ ರೀತಿ ತರಿ ಆಗಿರೋವಂಥದ್ದನ್ನ ರುಬ್ಕೊಂಡು ಈಗ ಇದನ್ನೊಂದು ಬೌಲ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ. ಹುರ್ಕೊಂಡಿದ್ದು ರುಬ್ಕೊಂಡಿದ್ದು ಎರಡೂ ಆದಮೇಲೆ ಈಗ ಇದರ ಪ್ರಿಪ್ರೇಷನ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಕಡಾಯಿ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಎಣ್ಣೆನ ಸೇರಿಸ್ಕೊಂಬೋಣ. ಈಗ ಎಣ್ಣೆ ಕ್ಲೀನಾಗಿ ಸ್ವಲ್ಪ ಬಿಸಿ ಆಗಲಿ. ಮಿಕ್ಕಿದಂಥ ತುಪ್ಪನ ಕೂಡ ಈಗ ಇದಕ್ಕೆ ಸೇರಿಸ್ಕೊತಾ ಇರೋದು. ಈಗ ಎಣ್ಣೆ ಬಿಸಿ ಆಯಿತು. ಈಗ ಗೋಡಂಬಿನ ಹಾಕ್ಕೊಂತ ಇರೋದು. ಗೋಡಂಬಿನ ಒಂಚೂರು ಹುರ್ಕೊಂಡೈತಿ, ಸ್ವಲ್ಪ ಬಣ್ಣ ಬದಲಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈಗ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂತ ಇರೋದು. ಒಂದು 5 ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್ಗೆ ಒಂದು ಸ್ವಲ್ಪ ಹಾಕ್ಕೊಂಡೆ, ಮತ್ತೆ ಮಿಕ್ಕಿರೋ ಅಂತ ಇನ್ನೊಂದು 5 ಚಾಪ್ ಮಾಡಿರುವಂಥದ್ದು ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಒಂಚೂರು ಈ ರೀತಿ ಆಡಿಸ್ಕೊಂಬಿಡಿ. ಫ್ಲೇಮು ಸ್ವಲ್ಪ ಮೀಡಿಯಮಲ್ಲೇ ಇರಲಿ. ಈಗ ಈರುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊಂಬೋಣ. ಸ್ವಲ್ಪ ಹಸೆ ಸ್ಮೆಲ್ ಹೋಗೋವರೆಗೂ ಕ್ಲೀನಾಗೆ ಒಂಚೂರು ಬಣ್ಣ ಬದಲಾಗಬೇಕು, ಮತ್ತು ಹಸೆ ಸ್ಮೆಲ್ ಹೋಗೋವರೆಗೂ ಒಂಚೂರು ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈ ಹಂತದಲ್ಲೇ ಒಂದು 2 ಚುಟ್ಕೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈರುಳ್ಳಿ ನೀಟಾಗಿ ಫ್ರೈ ಆಗೋದಕ್ಕೆ ಅನುಕೂಲ ಮಾಡ್ತೀರಿ. ಉಪ್ಪು ನೋಡಿದ್ರಲ್ಲ, ಬಣ್ಣ ಕಂಪ್ಲೀಟಾಗಿ ಈಗ ಚೇಂಜ್ ಆಗ್ತಾ ಇದೆ, ಅಂದರೆ ಕ್ಲೀನಾಗಿ ಈಗ ಫ್ರೈ ಆಗಿದೆ ಅಂತ ಅರ್ಥ. ಈಗ ಈ ಹಂತದಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ಗಳನ್ನ ಸೇರಿಸ್ಕೊಂಬೋಣ. ಚಿಕನ್ನ ಸೇರಿಸ್ಮೇಲೆ ಅದರಲ್ಲಿದ್ದಂಥ ಸ್ವಲ್ಪ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರ್ತೀರ ಈ ಕರಿಬೇವಿನ ಚಿಕನ್ನು. ಖಂಡಿತವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿಕೊಂಡು ನೋಡಿ. ಆಮೇಲೆ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ಅಂದರೆ ಅದ್ಭುತವಾಗಿ ಕೈ ಚಪ್ಪರಿಸ್ಕೊಂಡು ತಿಂದು ನಿಮ್ಮನ್ನ ಖಂಡಿತವಾಗ್ಲೂ ಜ್ಞಾಪನಿಸ್ಕೊಂತಾರೆ ಅವರು. ಚಿಕನ್ನಲ್ಲಿ ಹಾಕಿದ ತಕ್ಷಣವೇ ನೀಟಾಗಿ ತಿರ್ಕೊಂಡ್ವಲ್ಲ, ಇವಾಗ ಚೆನ್ನಾಗಿ ಇರೋವಂಥ ಮಸಾಲ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡ್ಕೊಂಡ್ಲಿ. ಒಂದು 3 ನಿಮಿಷ ಇದೇ ರೀತಿ ಬಿಟ್ಕೊಂಬೋಣ ಅದನ್ನು. ಈಗ ಒಂದು 3 ನಿಮಿಷ ಆಯಿತು. ಚಿಕನ್ನಲ್ಲಿ ಇದ್ದಂಥ ನೀರಿನ ಅಂಶ ಎಲ್ಲ ಹೋಯ್ತು. ಈ ಹಂತದಲ್ಲಿ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಈಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಸುಮಾರು ತಿರ್ಗಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 3 ನಿಮಿಷ. ತಿರ್ಗಿಸ್ಕೊಂಡಾದ್ಮೇಲೆ ಈಗ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇರೋದು. ಒಂದೇ 1 ನಿಮಿಷ ಇಟ್ಕೊಂಡಿದ್ವಿ. ಈಗ ಈ ಹಂತದಲ್ಲಿ ಚಿಕನ್ದು ನಾವು ಬೇಯಿಸ್ಕೊಂಡು ಇಟ್ಕೊಂಡಂಥ ನೀರಿತ್ತಲ್ಲ, ಆ ನೀರನ್ನ ಒಂದು ಚೂರು ಇದಕ್ಕೆ ಈಗ ಸೇರಿಸ್ಕೊಂಬಿಡಿ. ನೀರಿನ ಪ್ರಮಾಣ ಎಷ್ಟಿರಬೇಕಾದ್ರೆ ಚಿಕನ್ ನೋಡಿ, ಒಂದು ಚೂರು ಅರ್ಧ ಭಾಗದಷ್ಟು ಮಾತ್ರ ಮುಳುಗಿರಬೇಕು. ಅಷ್ಟು ಪ್ರಮಾಣದಲ್ಲಿ ಮಾತ್ರನೇ ನೀರನ್ನ ಸೇರಿಸ್ಕೊಳ್ಳಿ. ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಒಂದು 3 ನಿಮಿಷ ಇದೇ ರೀತಿ ಇಟ್ಕೊಳ್ಳೋಣ. ನೋಡಿದ್ರಲ್ಲ, ಚಿಕನಲ್ಲಿರೋ ನೀರೆಲ್ಲ ಬಿಟ್ಟು ಎಷ್ಟು ನೀಟಾಗಿ ಬಾಯ್ಲ್ ಆಗ್ತಾ ಇದೆ. ಭಾಳ ಏನು ಬಾಯ್ಲ್ ಮಾಡ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ, ಯಾಕೆಂದರೆ ನಾವು ಕುಕ್ಕರ್ನಲ್ಲಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ವಲ್ಲ ಅದರಿಂದ. ಈಗ ಫ್ಲೇಮ್ ಒಂಚೂರು ಜಾಸ್ತಿ ಇಡಿ. ಇರೋವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗ್ಬಿಡ್ಲಿ. ನೀರಿನ ಅಂಶ ಕಂಪ್ಲೀಟಾಗಿ ಎಳ್ಕೊಂಡ್ಬಿಡ್ಬೇಕು. ನೀರಿನ ಅಂಶ ಎಲ್ಲ ಎಳ್ಕೊಂಡು ಪೂರ್ತಿಯಾಗಿ ಇನ್ನೊಂದು ಚೂರು ಗೊಜ್ಜಿದ್ದಂಗೆ ಇರಬೇಕಾದ್ರೆ ಈಗ ಈ ಹಂತದಲ್ಲಿ ಏನು ಮಾಡೋಣ ಅಂದರೆ, ಪೌಡ್ರ್ ಮಾಡಿ ಇಟ್ಕೊಂಡಿದ್ದಂಥ ಆ ಪೌಡ್ರನ್ನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇರೋದು. ಪೂರ್ತಿ ಸೇರಿಸ್ಕೊಬಾರ್ದು, 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಕಲಿಸ್ಕೊಳ್ಳೋಣ. ತಿನ್ನೋದಕ್ಕಂತೂ ಭಾಳ ಟೇಸ್ಟಿ ಅಂದರೆ ಟೇಸ್ಟಿ ಆಗಿರ್ತಾರೆ. ಭಾಳ ಜನ ಈ ರೀತಿ ಚಿಕನ್ನು ಮಾಡ್ಕೊಂಡಿರಲ್ಲ ಫ್ರೈನ. ಕೊತ್ತಂಬರಿ ಚಿಕನ್ ಫ್ರೈ ಮಾಡಿರ್ತೀವಿ ನಮ್ಮ ಚಾನಲಲ್ಲಿ, ಅದು ಕೂಡ ಇದೆ, ಅದನ್ನು ಕೂಡ ನೋಡ್ಕೊಬೋದು. ಇದು ಕರಿಬೇವಿನ ಚಿಕನ್ ಫ್ರೈ. ಒಂದು 3 ನಿಮಿಷ ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ಭಾಳ ತಿರ್ಸ್ಕೊಬಾರ್ದು, ಚಿಕನ್ನು ಒಂದ್ಸರಿ ಒಡೆದ್ಬಿಡ್ತಿದೆ. ಈಗ ಉಪ್ಪೆ ಆಗಿದೆ ಅಂತ ಒಂದ್ಸರಿ ನೋಡ್ಕೊತೀನಿ. ಉಪ್ಪೆಲ್ಲ ತುಂಬ ಕರೆಕ್ಟಾಗಿದೆ. ಈಗ ಚೆನ್ನಾಗಿ ಫ್ರೈ ಆಗಲಿ. ಪೂರ್ತಿಯಾಗಿ ನೀರೆಲ್ಲ ಎವಾಪ್ರೇಟ್ ಆಯಿತು. ಈಗ ಚಿಕನ್ ಟೈಟ್ ಆಗ್ತಾ ಇದೆ. ಈ ಹಂತದಲ್ಲಿ ಮತ್ತೆ ಇಟ್ಕೊಂಡಿದ್ವಲ್ಲ ಕರಿಬೇವಿನ ಪುಡಿ, ಅದನ್ನ ಈಗ ಸೇರಿಸ್ಕೊಂಬೋಣ. ಒಂದು 3 ಟೀ ಸ್ಪೂನ್ ಅಷ್ಟು ಈಗ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಸರಿ ನೀಟಾಗಿ ಕಲಿಸ್ಕೊಂಬೋಣ. ಇದ್ರ ಕಲ್ಲರೇ ಭಾಳ ಡಿಫ್ರೆಂಟ್ ಆಗಿರ್ತಾರೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಈಗ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. 2 ನಿಮಿಷ ಆಯಿತು. ಕ್ಲೀನಾಗೆ ಒಂದ್ಸರಿ ತಿರ್ಸ್ಕೊಂಬಿಡಿ. ತಿರ್ಸ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಎಣ್ಣೆ ಸಪ್ರೇಟ್ ಆಗೋಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಬೋಣ. ಇದ್ರ ಮೇಲೆ ಈಗ ಒಂದು ಚೂರು ನಿಂಬೆಹಣ್ಣಿನ ರಸನ ಬಿಟ್ಕೊಳೋದು. ಒಂದು 1/4 ಭಾಗ ಅಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಒಂದ್ಸರಿ ತಿರ್ಸ್ಕೊಂಬೋಣ. ಕರಿಬೇವಿನ ಚಿಕನ್ನ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ಡೆಲಿಷಿಯಸ್ ಆಗಿ ಮಾಡ್ಕೊಬೋದು ಅನ್ನೋದನ್ನ ನೀವು ನೋಡಿದ್ದೀರಾ. ಈಗ ಇದನ್ನ ಒಂದು ಪೀಸ್ನ ಟ್ರೈ ಮಾಡ್ತೀನಿ, ಹೇಗಿತ್ತು ಏನೋ ಅನ್ನೋದನ್ನ ಹೇಳೋಣ.
ಕರಿಬೇವು ಹಾಕಿದ್ದಕ್ಕೆಲ್ಲ ತುಂಬ ನೀಟಾಗಿ ಎಲ್ಲದಕ್ಕೂ ಹಿಡ್ಕೊಂಡಿದೆ. ನೋಡ್ಬೋದು ಎಷ್ಟು ನೀಟಾಗಿ ಅಂದರೆ ಎಷ್ಟು ನೀಟಾಗಿ ಹಿಡ್ಕೊಂಡಿದೆ ಕರಿಬೇವು. ಈಗ ಉಪ್ಪು ಖಾರ ಎಲ್ಲ ಹೆಂಗಿದೆ ಅಂತ ನೋಡ್ತೀನಿ. ಚಿಕನ್ನು ಚೆನ್ನಾಗಿ ಬೆಂದಿದೆ. ಕರಿಬೇವಿನ ಮಸಾಲ ಮತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಚಿಕನ್ ಚೆನ್ನಾಗಿ ಹಿಡ್ಕೊಂಡಿದೆ. ಗೋಡಂಬಿದು ಸ್ವೀಟ್ನೆಸ್ಸು ಮತ್ತೆ ನಿಂಬೆಹಣ್ಣಿನ ಉಳಿದು ಭಾಳ ಅಂದರೆ ಭಾಳ ಅದ್ಭುತವಾಗಿದೆ. ಎಲ್ಲರೂ ಮಸ್ಟ್ ಟ್ರೈ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ಕರಿಬೇವಿನ ಚಿಕನ್ನ ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅನ್ನೋದನ್ನ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮಾಡಿಕೊಂಡು ಹೇಗಿತ್ತು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡೋದನ್ನ ಮರ್ತೋಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.